ಕನಿಷ್ಠ 350 ರೂಪಾಯಿ ಒಂದು ಕೆ ಜಿಗೆ ನಾಳೆಯಿಂದ ಕೊಡ್ತಾರೆ ಅಂತ ಹೇಳಿಕೆ ಬಂತಪ್ಪ, ಅರ್ಧ ಪೇಜ್ ಬಂತು. ಅದು ನೆಕ್ಸ್ಟ್ ಡೇಯಿಂದನೇ ಡೈಲಿ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಕಮ್ಮಿ ಆಗಿ 120 ರೂಪಾಯಿಗೆ ಬಂದಿದೆ. ಇನ್ನು 15 ದಿವಸ 20 ದಿವಸ ಹೋದರೆ ಒಂದು ಕೆ ಜಿಗೆ 10 ರೂಪಾಯಿಗೂ ತಗೊಳ್ಳೋವಂಥ ಪರಿಸ್ಥಿತಿ ಇಲ್ವೇನೋ ಅಂತ ಅಂದ್ಕೊಂಡಿದ್ದೀವಿ ನಾವು. ಈ ವ್ಯವಸ್ಥೆ ಆಗಿದೆ. ಇಲ್ಲಿನ MP ಅವರು ಬಾಯೇ ಬಿಡ್ತಾ ಇಲ್ಲ, ಕಾಣಿಸ್ತಾನೇ ಇಲ್ಲ. ಅಲ್ಲಿ ಕೇಳಿದರೆ ಪಾಪ ಅವರು ರೈತರು, ಎಲ್ಲಪ್ಪ MP ಬಂದಿಲ್ವೇನೆ ಅಂದರೆ, ಸ್ವಾಮಿ ಅವ್ರ ಫೋಟೋ ಇಟ್ಕೊಂಡು ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸ್ವಾಮಿ. ಯಾಕೆ ಪೂಜೆ ಮಾಡ್ತಾಯಿದ್ದೀವಿ ಅಂತ ಆಮೇಲೆ ಹೇಳ್ತೀವಿ ಅಂತಾರೆ. ಒಬ್ಬ MP ಪಾರ್ಲಿಮೆಂಟಲ್ಲಿ ರೈಸ್ ಮಾಡಬೇಕಾಗಿರುವಂಥ ವಿಚಾರನ ಎಲ್ಲೂ ಮಾಡ್ತಾ ಇಲ್ಲ. ಇದೆಲ್ಲ ಪಾಪ ಮ್ಯಾರಥಾನ್ಗೆ ಇದಕ್ಕೆಲ್ಲ ಚಾಲನೆ ಕೊಡುವಂಥದ್ದು, ಇನಾಗ್ರೇಟ್ ಮಾಡುವಂಥದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ವ್ಯಾಟ್ಸಪ್ಪು, ಮೆಸೇಜ್ಗಳು, ಅವರ ಸ್ಟೇಟಸ್ಸು, ಅದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ. ಅವ್ರ ಬಗ್ಗೆ ಏನಾದರೂ ನಾವು ಮಾತಾಡಿದ್ರೆ ನಮ್ಮ ವಿರುದ್ಧ 2 ರೂಪಾಯಿ ಭಕ್ತರು ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಹಾಕ್ತಾರೆ, ಬಾಯಿಗೆ ಬಂದಂಗೆಲ್ಲ ಬೈತಾರೆ, ಕೇಳಂಗೆ ಇಲ್ಲ ಅನ್ನೋ ರೀತಿಯಲ್ಲಿ ಬೈತಾರೆ. ಏನು ಒಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಕೊನೆಯದಾಗಿ ಪಾಪ ನಮ್ಮ MP ಅವರು ಸೋಮಣ್ಣವ್ರಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ನೋಡಿದೆ ಟಿ ವಿನಲ್ಲಿ. ಪ್ರತಾಪ್ ಸಿಂಹ ಬಂದರು, ಜಾಗ ಬಿಡು, ಸೀಟ್ ಕೊಡು ಕೂರ್ಲಿಲ್ಲ ಅವರು. ಚೇರ್ ಕೊಡಿದ್ರು, ಚೇರು ಕೊಡಲಿಲ್ಲ. ಯಾಕೆ ಸೋಮಣ್ಣ ಅವ್ರ ಕತೆ ಗೊತ್ತಲ್ಲ ನನಗೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಏನು ಮಾಡಲ್ಲ, ಚೇರ್ ಕೊಡಿಸಲ್ಲ ಅಂತ ಅವರೇ ಹೇಳ್ಕೊಂಡವ್ರು ಅಂತ. ಅವ್ರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದರು, ವಿ ಸೋಮಣ್ಣ ಏನೂ ಇಲ್ಲ, ಡಮ್ಮಿ ಮಿನಿಸ್ಟ್ರು ಅಂತ. ಅದಕ್ಕೆ ಪಾಪ ಯಾರು ಪತ್ರಕರ್ತರು ಏನೂ ಇಲ್ವಂತಲ್ಲ ಸರ್, ಯಾವ ಫೈಲು ಬರಲ್ವಂತಲ್ಲ ಸರ್, ನಿಮಗೆ ಏನು ಕತೆ ಅಂತ ಕೇಳಿದ್ರು. ನಮ್ಮದು ವ್ಯವಸ್ಥೆನೇ ಬೇರೆ. 500 ಕೋಟಿವರೆಗೂ ಟೆಂಡರ್ ಕರೆಯುವಂಥದಕ್ಕೆ ಅಫಿಷಿಯಲ್ಸ್ಗೆ ಕೊಟ್ಬಿಟ್ಟಿದ್ದೀವಿ. ಪಾರದರ್ಶಕ, ಎಲ್ಲ ಆಫೀಸರ್ಸೇ ಮಾಡ್ತಾರೆ. ಆಯ್ತು ರೀ ಸ್ವಾಮಿ, ಸೋಮಣ್ಣ ಸಾಹೇಬ್ರೆ, ಆಯಿತು 500 ಕೋಟಿವರೆಗೂ ಅವರೇ ಮಾಡ್ತಾರೆ. ನಿಮ್ಮ ಕೆಲಸ ಏನು ಅಂದರೆ 500 ಕೋಟಿ ಮೇಲ್ದು ಬರ್ತದ? 500 ಕೋಟಿ ಪ್ರಾಜೆಕ್ಟ್ ಮೇಲಿನ ಪಟ್ಟದ್ದು ನಿಮಗೆ ಬರ್ತದ ಅಂತ ಹೇಳಿಲ್ವಲ್ಲ ನೀವು. 500 ಕೋಟಿ ಮೇಲ್ಪಟ್ಟದ್ದು ಎಲ್ಲ ಪೂರ್ತಿ ವೈಷ್ಣವ್ಗೆ ಹೋಗುತ್ತೆ. 500 ಕೋಟಿ ಕೆಳಗಡೆದೆಲ್ಲ ಪೂರ್ತಿ ಆಫೀಸರ್ಸ್ ಮಾಡ್ತಾರೆ. ನಿಮ್ಮ ಕೆಲಸ ಏನು ಸೋಮಣ್ಣನವರೇ? ನೀವೊಬ್ಬರು ಯೂನಿಯನ್ ಮಿನಿಸ್ಟರ್ ಫಾರ್ ರೈಲ್ವೇಸ್, ಫಾರ್ ಸ್ಟೇಟ್, ಇಂಡಿಪೆಂಡೆಂಟ್ ಅಲ್ಲ. ನಿಮ್ಮನ್ನು ಹೊರಗಡೆ ನಿಲ್ಲಿಸ್ತಾರೆ, ಯಾವ ಮೀಟಿಂಗು ಕರೆಯಲ್ಲ, ಯಾವ ಫೈಲು ನಿಮಗೆ ಬರಲ್ಲ. ಸತ್ಯ ಅದು, ಸುಳ್ಳು ಯಾಕೆ ಹೇಳ್ತೀರಿ? ಸತ್ಯ ಹೇಳಿ. ಅದಕ್ಕೆ ಪಾಪ ವಾರಕ್ಕೆ 2 ಸರಿ ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಸುತ್ತಕೊಂಡು ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡೋದು, ಪ್ರೆಸ್ಸಲ್ಲಿ ಅಟೆನ್ಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ, 2 ವರ್ಷ ಆಯಿತು ನೀವು ಮಂತ್ರಿಗಳಾಗಿ ಸೋಮಣ್ಣನವರೇ. ಕರ್ನಾಟಕಕ್ಕೆ ಏನಾದರೂ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ದಯಮಾಡಿ. ರಾಜ್ಯ ಸರ್ಕಾರ ಸಹಕರಿಸ್ತಾ ಇಲ್ಲ. ಎಲ್ಲಿ ಸಹಕರಿಸ್ತಾ ಇಲ್ಲ, ಯಾಕೆ ಸಹಕರಿಸ್ತಾ ಇಲ್ಲ ಅನ್ನುವಂಥದ್ದು ಹೇಳಿ. ಮೈಸೂರು ಟು ಕುಶಾಲನಗರ ಬಿಟ್ಟರು ರೈಲ್ನ 20 ವರ್ಷದಿಂದ. ಅದು ಸ್ಕ್ರ್ಯಾಪ್ ಆಗೋಯ್ತು, ಅದಿಲ್ಲ, ನಮ್ಮ ವ್ಯಾಪ್ತಿಗಿಲ್ಲ, ಅದು ಬರಲ್ಲ, ಅದು ಅವೈಲೇಬಲ್ ಅಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು. ಅದ್ರ ಬಗ್ಗೆ ಚರ್ಚೆನೆ. ರಾಜ್ಯ ಸರ್ಕಾರನ ಮಾಡೋದು, ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರ ಯಾಕೆ ಸತ್ತೀರಾ? ನಾವು ಲ್ಯಾಂಡ್ ಕೊಡಬೇಕು, ಲ್ಯಾಂಡ್ ಕೊಟ್ಟಿದ್ದೀವಿ. ನಾವು ವ್ಯಯಬಲ್ ಅಲ್ಲ, ಪ್ಯಾಸೆಂಜರ್ಸೇ ಇಲ್ಲ ಅಂತ ನೀವು ರಿಪೋರ್ಟ್ ಕೊಟ್ಟವ್ರೆ ಯಾರು? ಮಿತ್ತಲ್. ಅಲ್ಲಿ ಇವ್ರು ಹೇಳ್ತಾರೆ ಬಿಡಿ ಸರ್, ಸುಳ್ಳೆ ಅವರು ಪಾಪ ಅವ್ರ ಮನೆದೇವರು. ದಿನ ಬೆಳಗ್ಗೆ ಸುಳ್ಳು ಹೇಳಿದ್ರೆ ಮಾತ್ರ ಬ್ಲಡ್ ಓಡಾಡೋದಿಲ್ಲ ಅವರಲ್ಲಿ. ಸುಳ್ಳು ಹೇಳಿದ್ರೆ ಸುಳ್ಳು ಬಿಟ್ಟು ನೀವು ದಯಮಾಡಿ ಪತ್ರಕರ್ತರು ತಾವು ಯೋಚನೆ ಮಾಡಿ ಸರ್, ಯಾರ್ದು ಯೋಜನೆಗಳು ಯಾರು ಮಾಡಬೇಕು ಅನ್ನೋಂಥದ್ದು. ಯಾರು ಮಾಡ್ಬೇಕಾದ್ರೆ ನಾವಲ್ಲ ಸರ್. ಆಮೇಲೆ ಇನ್ನೊಂದು ಕೊನೆಯದಾಗಿ ಇನ್ನೇನು ಅಂತ ಕೇಳಿದಾಗ, ಅಶೋಕಪುರಂ ರೈಲ್ವೆ ಸ್ಟೇಷನ್ ಹೆಸರು ಚೇಂಜ್ ಮಾಡ್ಬೇಕಂತ. ಅಶೋಕಪುರಂ ಅಂದರೆ ಪಾಪ ಅವ್ರಿಗೆ ಅಲರ್ಜಿ. ಅಶೋಕಪುರಂ ಅಂದ್ರೇ ಅಲರ್ಜಿ. ಅಶೋಕಪುರಂ ಸ್ಟೇಷನ್ ಅನ್ನುವಂಥದ್ದು ಈಗಿಂದಲ್ಲ, ಅದು ಬರ್ತಾದಾಗಿಂದ ಅಶೋಕಪುರಂ ರೈಲ್ವೆ ಸ್ಟೇಷನ್ ಅಂತಲೇ ಇರೋದು. ಅದು ಚೇಂಜ್ ಮಾಡಿಬಿಟ್ರೆ 30 ಕೋಟಿ ಬರ್ತದಂತೆ. ಏನು ಯಾವ ಹೆಸರು ಇಡಬೇಕು ಅಂತ ಹೇಳಿದ್ರೆ ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಇಡಬೇಕಂತೆ. ಅಮೃತ್ ಅಂತ ಹೆಸರು ಚೇಂಜ್ ಮಾಡಿಬಿಟ್ರೆ 30 ಕೋಟಿ ಬರ್ತದೆ. ಹೆಂಗೆ ಬರ್ತದೆ? ಯಾರಿಗೆ ಕಿವಿ ಮುಡಿಸ್ತಾ ಇದ್ದೀರಪ್ಪ, ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಬರೀ ಅಮೃತ್ ಅಂತ ಚೇಂಜ್ ಮಾಡುವಂಥದ್ದು ದಾರಿ ಉದ್ದಕ್ಕೆ ಎಲ್ಲ ಸ್ಟೇಷನ್ಗಳು ಚೇಂಜ್ ಮಾಡ್ತೀವಪ್ಪ ನಾವು. ಹಾಗಾದ್ರೆ ಅಮೃತ್ ಸ್ಟೇಷನ್ ಅಂತ ಇಟ್ಕೊಳ್ಳೋಣ ಬೇಕಾದ್ರೆ, ಏನು ತೊಂದರೆ ಇಲ್ಲ. 30 ಕೋಟಿ ಬರೋಂಗಿದ್ರೆ ಇದು ಎಂಥ ಕಥೆ ಇದು, ದುರಂತ ಇದು. ಅಯ್ಯೋ ಪಾಪ ಸೋಮಣ್ಣವರು ಬಿಡಿ, ಅದು ಮಾತಾಡಬಾರ್ದು. ಸೋಮಣ್ಣವರು SD ಕುಮಾರಸ್ವಾಮಿ ಜೊತೆ ಪಕ್ಕದಲ್ಲಿ ಕೂರಿಸ್ಕೊಂಡು ಏನು SD ಕುಮಾರಸ್ವಾಮಿನ ಹೊಗಳಿದ್ದೆ. ಅಯ್ಯೋ, ಒಂದು ವಿಡಿಯೋ ಇದೆ, ಮುಂದಿನ ದಿನಗಳಲ್ಲಿ ಪ್ಲೇ ಮಾಡ್ತೀನಿ ನಾನು. ಇದೇ ಕುಮಾರಸ್ವಾಮಿಯವರು ಸೋಮಣ್ಣವ್ರು ಏನೋ ಮಾತಾಡಿದಾಗ
ಎಲ್ಲ ಬಿಚ್ಚಲ ನಾನು ಸೋಮಣ್ಣಂದ ಜನತಾ ಬಜಾರ್ದಲ್ಲಿ ಕೆಲಸ ಮಾಡ್ತಿದ್ದಾಗ ಏನೇನು ಕದ್ದಿದ್ದ ಅಂತ ಹೇಳಲ್ಲ ನಾನು ಅಂತ ಒಂದು ವಿಡಿಯೋ ಇದೆ. ಅದಕ್ಕೆ ಉತ್ತರನೇ ಕೊಡಲಿಲ್ಲ ಸೋಮಣ್ಣ ಅವರು. ಇವರೆಲ್ಲ ಜನತಾ ಬಜಾರಲ್ಲಿ ಕೆಲಸ ಮಾಡ್ತಿದ್ರಂತೆ, ಅದೇನೋ ಕದ್ದುಬಿಟ್ಟಿದ್ರಂತೆ ಇವರು ಯಾರು. ನಾನು ಹೇಳಿದ್ದೆಲ್ಲ ಸೋಮಣ್ಣವರೇ ಬೇಜಾರು ಮಾಡ್ಕೊಂಬೇಡಿ, ಯಾಕೆ ನಿಮ್ಮ ಕಡೆಯವ್ರನ್ನ ಕಳಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸ್ತೀರಿ. ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರು ನಾವು ಏನು ಪ್ರೆಷರ್ ಮೇಲೆ ಪ್ರೆಷರು ಪೊಲೀಸ್ ಕಮಿಷನರ್ಗೆ ಅವ್ರಿಗೆಲ್ಲ ನನ್ನ ಮೇಲೆ FIR ಮಾಡಿ ಅಂತ 4 ಹೆಸರು ಅವ್ರು ಯಾರೋ ಪಾಪ ಇಲ್ಲಿ ಯಾರೋ ಇಲ್ಲಿ KR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬರು ಅಪರೂಪಕ್ಕೊಬ್ಬರು MLA ಗೆದ್ದವರಲ್ಲ, ಅವರು ಅಲ್ಲಿ ಬೆಂಗಳೂರಲ್ಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅದೆಲ್ಲ ಬಳ್ಳಾರಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಯಾಕೆ ಅಂತ ಗೊತ್ತಿಲ್ಲ. ನನ್ನ ಮೇಲೆ FIR ಮಾಡಿ ಅಂತ. ನಾನು ಒಂದು FIR ಮಾಡೋಕ್ಕೆ ಆಯ್ತು ನೀನು ಕೊಡಪ್ಪ FIR ಮಾಡಲಿ ನನ್ನ ಮೇಲೆ. ನಿಮ್ಮ ಸೋಮಣ್ಣವರು ಕಾಂಗ್ರೆಸ್ ಪಕ್ಷವನ್ನು ವಿಭಚಾರಿ ಪಕ್ಷ ಅಂತ ಹೇಳವ್ರೆ, ಅದರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟಕ್ಕೆ ಸುಮ್ಮನಾಗೋದು. ಹೇಳಿ ಸೋಮಣ್ಣವರೇ, ಏನು ಕಥೆ ನಿಮ್ಮದು, ಏನು ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಹೇಳಿ, ನಿಮ್ಮ ಇಂಟೆನ್ಷನ್ ಏನು ಅಂತದ್ದು ದಯಮಾಡಿ ಒಂದು ಜನಗಳು ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಅಷ್ಟೇ ನನ್ನ ಒಂದು ಇದು. ಫೈನಲಾಗಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆ ಮ್ಯಾಪಿಂಗ್ದು ಮುಗಿದಿದೆ ಅಂತ. ನಮಗಿರುವಂಥ ಮಾಹಿತಿ ಪ್ರಕಾರ ಅಫಿಷಿಯಲ್ಲಾಗಿ ಎಲೆಕ್ಷನ್ ಕಮಿಷನರು ಹೇಳಿಲ್ಲ. ಅವರು 15% ವೋಟರ್ಸ್ನ ಮ್ಯಾಪಿಂಗ್ ಮಾಡೋಕ್ಕಾಗಿಲ್ಲ ಅಂತ. ದೇ ಮ್ಯಾಪ್ಡ್ ಓನ್ಲಿ 80%, 80 to 85% ಆಫ್ ದಿ ವೋಟರ್ಸ್. ಆಲ್ಮೋಸ್ಟ್ 6.5 ಕೋಟಿ ವೋಟರ್ಸ್ ಇರುವಂಥ ರಾಜ್ಯದಲ್ಲಿ 15% ಹೊರಗಡೆ ಅಂದರೆ ಆಲ್ಮೋಸ್ಟ್ 90 ಲಕ್ಷ ಜನದ ವೋಟನ್ನು ಕಸಿತಾವ್ರೆ. ಮ್ಯಾಪಿಂಗು ವಿಚಿತ್ರವಾಗಿದೆ. ಮ್ಯಾಪಿಂಗು ಇಲ್ಲಿರೋ ಎಲ್ಲ ಯಾವ ಪತ್ರಕರ್ತರು ಆಡಿಯನ್ನ ನೀವು ಅದು ಆ ಒಂದು ಸಂಕಟವನ್ನು ನೀವು ಅನುಭವಿಸಿಲ್ಲ. ಅದು ಮ್ಯಾಪಿಂಗ್ ಬರುವಂಥದ್ದು 45-50 ವರ್ಷದ ಮೇಲ್ಪಟ್ಟವ್ರಿಗೆ. ಈಗ ನನ್ನ ಹೆಸರು 2002ನೇ ಇಸ್ವಿನಲ್ಲಿ ನಾನು ಎಲ್ಲಿ ಮತವನ್ನು ಚಲಾವಣೆ ಮಾಡಿದ್ದೆ, ಈಗ ಎಲ್ಲಿದ್ದೀನಿ ನಾನು, ಆ ಹೆಸರು ಮತ್ತು ನನ್ನ ಅಡ್ರೆಸ್ಗೆ ಇವತ್ತಿನ ಅಡ್ರೆಸ್ಗೂ ಮತ್ತು ಹೆಸರಿಗೆ ಹೊಂದಾಣಿಕೆ ಆಗಬೇಕು. ನಮ್ಮ ಮನೆಗೆ ಒಬ್ಬ ಮ್ಯಾಪಿಂಗ್ನವ್ನು ಬಂದ, ಸರ್ 2002ರಲ್ಲಿ ಎಲ್ಲಿತ್ತು ನಿಮ್ಮದು ಓಟು. ನಾನು ಅದೆಲ್ಲ ಪಕ್ಕದ ಬೀದಿ ಹೇಳಿದೆ, ಅದೆಲ್ಲ ನಮ್ಮ ಊರದ್ದು ಹೇಳಿದೆ, ಅದೆಲ್ಲ ಹುಡುಕ್ದ ಸಿಗಲಿಲ್ಲ. ಆಮೇಲೆ ಕೊನೆಯಲ್ಲಿ ಅದೆಲ್ಲ ಹುಡುಕಿ ನನ್ನ ಹೆಸರು ತೆಗ್ದ. ನನ್ನ ಹೆಸರು ನಮ್ಮ ಮನೆಯವ್ರ ಹೆಸರು ಇತ್ತು. ಅಲ್ಲಿ 2002ರಲ್ಲಿ ನನ್ನ ಹೆಸರು M. ಲಕ್ಷ್ಮಣ್ ಅಂತ ಇದೆ, ಲಕ್ಷ್ಮಣ್ ಅಂತ ಇದೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ M. ಲಕ್ಷ್ಮಣ್, NA ಇಲ್ಲ. ಈಗಿನ ವೋಟಿಂಗಲ್ಲಿ M. ಲಕ್ಷ್ಮಣ ಅಂತ ಇದೆ. ಮ್ಯಾಪಿಂಗ್ ಆಗಲ್ಲ ಅಂತಾನೆ, ಮ್ಯಾಪಿಂಗ್ ಆಗಲ್ಲ ಅಂತಾನೆ, ಪುರುಸ್ತ ಮ್ಯಾಪಿಂಗ್ ಆಗಲ್ಲ ಸ್ವಾಮಿ ಅಂತಾನೆ. ಇದೇನು ಕತ್ತಿದ್ದೆ. ಆಮೇಲೆ ಮಾಡ್ದ, ಇಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ಬಿಡಿ ಸರ್. ಆ ಥರ ಮ್ಯಾಪಿಂಗ್ ಅನ್ನುವಂಥ ಹೆಸರಿನಲ್ಲಿ ಜಿನಿಯನ್ ವೋಟರ್ಸ್ನೆಲ್ಲ ತೆಗೆದುಹಾಕುವಂಥ ಕೆಲಸವನ್ನು ಮಾಡ್ತಾವ್ರೆ ನಮ್ಮ ಸರ್ಕಾರ, ನಮ್ಮ ಪಕ್ಷ. ನಾನು ನಮ್ಮ ಅಧ್ಯಕ್ಷಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಭಾಳ ಪ್ರಮುಖವಾಗಿ ಮುಸ್ಲಿಮ್ಸ್ ವಿಚಾರದಲ್ಲಿ ಸ್ಪೆಲ್ಲಿಂಗ್ಸ್ಗಳು ಮಿಸ್ಟೇಕ್ ಇದ್ದಾವೆ. ನೀವು ತಿರ್ಗಾ ಮ್ಯಾಪಿಂಗ್ ಮಾಡ್ಬೇಕಾದ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಂದ ಅವ್ರ ತಂದೆನೋ ಮುತ್ತಾತ ಇರ್ತದೆ, ಅವ್ರದ್ದು ಸರ್ಟಿಫಿಕೇಟ್ ತರಬೇಕಂತ ನೀವು. ಈಗ ನಂದು ಇಲ್ಲಿ ಸಿಗಲಿಲ್ಲ, ನಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದ, ನಮ್ಮ ಅಪ್ಪ ಹುಟ್ಟಿದ್ದು ಆ ದಾಖಲೆ ತರಬೇಕು ನಾನು. ನಮ್ಮಮ್ಮ ಅಪ್ಪ ಹುಟ್ಟಿದ್ದು 100 ವರ್ಷದಿಂದ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಅನ್ನೋ ದಾಖಲೆನಾ, ಆ ದಾಖಲೆ ತಗೊಂಡು ಕೊಡ್ಬೇಕಂತೆ, ಅವಲೇ ಮ್ಯಾಪಿಂಗ್ ಆಗೋದು. ಇದು ಭಾಳ ಭಯಂಕರವಾಗಿದೆ. ವೆಸ್ಟ್ ಬೆಂಗಾಲ್ ಕಥೆನೇ ಆಗಿರೋದು ಹಂಗೇನೆ. ಇಡೀ ದೇಶದಲ್ಲಿ 5-6 ರಾಜ್ಯಗಳಲ್ಲಿ SIR ಮೂಲಕ BJP ಪಕ್ಷ ಗೆದ್ದೈತೆ. ನೆಕ್ಸ್ಟು ಅದೇ ಕೆಲಸ ಇಲ್ಲಿ ಮಾಡ್ತಾರೆ. ಅದರಿಂದ ನಾವು ಭಾಳ ಹುಷಾರಾಗಿ ನಮ್ಮ BLAಗಳನ್ನು ಕಳಿಸಿ ಪ್ರತಿಯೊಬ್ಬರಿಗೂ ವೋಟರ್ಸ್ ಅವರ ಫಂಡಮೆಂಟಲ್ ರೈಟು ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಾನು. ಥ್ಯಾಂಕ್ ಯು ಸರ್. ಏನಾದರೂ ಇದ್ದರೆ ಕಳಿಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.